ಪಟ್ಟಣದ ಪುರಸಭೆಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪುರಸಭೆಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಜರುಗಿತು. ಅಧ್ಯಕ್ಷರಾಗಿ ಪಟ್ಟಣದ 3ನೇ ವಾರ್ಡಿನ ಸದಸ್ಯನಿ ಜಗದೇವಿ ಮುತ್ತಪ್ಪ ಗುಂಡಳ್ಳಿ ಅವಿರೋಧವಾಗಿ ಆಯ್ಕೆಯಾದರೆ, ಉಪಾಧ್ಯಕ್ಷರಾಗಿ 5ನೇ ವಾರ್ಡಿನ ಸದಸ್ಯ ಅಶೋಕ್ ಮಲ್ಲಿಕಾರ್ಜುನ್ ಹಾರಿವಾಳ್ ಚುನಾವಣೆ ಮೂಲಕ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ YN ಸೋಮನಕಟ್ಟಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅಶೋಕ್ ಸಂಪನ್ನನವರ್, ನಜೀರ್ ಸಾಬ್ ಗಣಿ ಹಾಗೂ ಅಶೋಕ್ ಹಾರಿವಾಳ್ ನಾಮಪತ್ರ ಸಲ್ಲಿಸಿದರು. ನಜೀರ್ ಅಹಮದ್ ಗಣಿ ನಾಮಪತ್ರ ಹಿಂಪಡೆದುಕೊಂಡರು. ಕಣದಲ್ಲಿ ಉಳಿದ ಅಶೋಕ್ ಸಂಪನ್ನವರ್ 3 ಮತಗಳನ್ನು ಪಡೆದುಕೊಂಡರೆ, ಅಶೋಕ್ ಹಾರಿವಾಳ್ ಕೈ ಎತ್ತುವುದರ ಮೂಲಕ 19 ಮತಗಳನ್ನು ಪಡೆಯುವುದರ ಮೂಲಕ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಸಚಿವ ಶಿವಾನಂದ ಪಾಟೀಲ್ ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಒಟ್ಟು 23 ಮತಗಳಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹಾಗೂ ಸದಸ್ಯೆ ಗೀತಾ ಸುಬ್ಬು ಬಾಗೇವಾಡಿ ಗೈರಾಗಿದ್ದರು. ಓರ್ವ ಸದಸ್ಯ ಮತ ಚಲಾಯಿಸಲು ತಟಸ್ಥರಾಗಿ ಉಳಿದರು. PLD ಬ್ಯಾಂಕ್ ಅಧ್ಯಕ್ಷ IC ಪಟ್ಟಣ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಹೇಳಿದರು. ಬಾಗೇವಾಡಿ ಪುರಸಭೆ ಚುನಾವಣೆ ಅಂಗವಾಗಿ ಸನ್ಮಾನ್ಯ ಸಚಿವರು ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಜಗದೇವಿ ಗುಂಡಳ್ಳಿ ಅವರನ್ನ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷನಾಗಿ ಅಶೋಕ್ ಹಾರಿವಾಳ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವಿರೋಧ ಆಯಿತು, ಏನಾಯ್ತು ಅಧ್ಯಕ್ಷ ಅವಿರೋಧ ಆಯಿತು. ಉಪಾಧ್ಯಕ್ಷದಲ್ಲಿ ಚುನಾವಣೆಯಲ್ಲಿ 19 ಮತಗಳ ಅಂತರದಿಂದ ಅಶೋಕ್ ಹಾರಿವಾಳ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಪುರಸಭೆ ಅಧ್ಯಕ್ಷಣೆಯು ಅವಿರೋಧವಾಗಿ ಆಯ್ಕೆಯಾಗಿದೆ. ಊರಿನ ಎಲ್ಲ ಜನರ ಸಹಕಾರದೊಂದಿಗೆ ಹಾಗೂ ಪುರಸಭೆ ಸದಸ್ಯರ ಸಹಕಾರದೊಂದಿಗೆ ಇವತ್ತಿನ ದಿವಸ ಈ ಚುನಾವಣೆ ಜರುಗಿತ್ತು. ಈ ಚುನಾವಣೆಯಲ್ಲಿ ಯಾವುದೇ ತಂಟೆ ತಕರಾರುಗಳಿಲ್ಲದೆ ಸನ್ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಎರಡೂ ನಮ್ಮ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಆಗಿದ್ದಾರೆ ಅಂತ ಹೇಳೋದು ಸಂತೋಷವೆನಿಸ್ತಾ ಇದೆ. ಮೊದಲನೇದಾಗಿ ಅಪ್ಪ ಬಸವಣ್ಣನ ಪಾದಗಳಿಗೆ ಹಣೆಮಣಿದ್ದು ನಾನು 2ನೇ ಬಾರಿ ಈ ಪುರಸಭೆಗೆ ಆಯ್ಕೆಯಾಗಿದ್ದು ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಈ ಪುರಸಭೆಯನ್ನು ಕುರ್ಚಿ ಹತ್ತಬೇಕು, ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು. ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನಂಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳಾದಂಥ ಐಸಿಮೋ ಪಟ್ಟಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಲೋಕನಾಥ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ಸುರೇಶ್ ಹಾರಿವಾಳ್ ಅವರ ನೇತೃತ್ವದಲ್ಲಿ ಮತ್ತು SR ಬಸಗಿ ಅವರ ನೇತೃತ್ವದಲ್ಲಿ ಭಾಳ ಎಲ್ಲ ಊರಿನ ಗಣ್ಯಮಾನ್ಯರ ಒಂದು ಸಮ್ಮುಖದೊಂದಿಗೆ ನಾವೆಲ್ಲರೂ ಅವ್ರಿಗೆ ಭೇಟಿ ನೀಡಿದಾಗ ಅವರೆಲ್ಲರೂ ಕೂಡ ಶಾಂತಿ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಭುತ ಜಯಬೇರಿ ಅಂತಂದರೆ ಅದಕ್ಕೆ ನಾವು ಅಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಆದರೂ ನನ್ನ 19 ಮತಗಳಿಂದ ಆಯ್ಕೆ ಮಾಡಿದಂಥ ಎಲ್ಲ ಪುರಸಭೆ ಸದಸ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನೀವು ಏನು ನಮಗೆ ಸಪೋರ್ಟ್ ಎಲ್ಲ ಊರಿನ ಗಣ್ಯಮಾನ್ಯರು ಏನು ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಆಯ್ಕೆ ಮಾಡಿರಿ, ಅದೇ ಥರನಾಗಿ ನಾವು ಪುರಸಭೆಗೆ ಬರ್ತಕ್ಕಂಥ ಮೂಲಭೂತ ಸೌಲಭ್ಯ ಕಡೆಯ ಮನುಷ್ಯನಿಗೆ ಮುಟ್ಟುವಂಥ ಪ್ರಯತ್ನ ನಾವು ಅಧ್ಯಕ್ಷರು ಜೊತೆಗೂಡಿ ಎಲ್ಲರೂ ಏಕಭಾವನೆಯಿಂದ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅಶೋಕ್ ಹಾರಿವಾಳ್, ಪುರಸಭೆ.
ಡಾಕ್ಟರ್ ವೈ.ಎನ್. ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್. ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ. ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, ಪಿಬಿ ರಸ್ತೆ, ಧಾರವಾಡ.